ಓ ಇದ್ದೀರಾ? ಎಲ್ರಿಗೂ ನಮಸ್ತೆ. ನಾನು ನಿಮ್ಮ ಸಿ ಜಿ. ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಹಾಗೆ ವೆಲ್ಕಮ್ ಟು ಯು ವಿಲ್ ಬಿಕಮ್ ಸಿಸ್ಟಮ್ ಅಡ್ಮಿನ್ ವಿಡಿಯೋ ಸೀರೀಸಿಗೆ. ಸೊ ಕಳೆದ ವಿಡಿಯೋಗಳಲ್ಲಿ ಡೊಮೈನನ್ನು ಎ ಡಿ ಡಿ ಎಸ್ ರೋಲ್ನ ಇನ್ಸ್ಟಾಲ್ ಮಾಡಿ ಡೊಮೈನ್ ಕಂಟ್ರೋಲರ್ ಆಗಿ ಪ್ರಮೋಟ್ ಮಾಡಿ ದೆನ್ ಬಿ ಆಡೆಡ್ ದಿ ಕಂಪ್ಯೂಟರ್ ಟು ದಿ ಡೊಮೈನ್. ಬಟ್ ವೈಲ್ ಪ್ರಮೋಟಿಂಗ್ ಯುವರ್ ಎ ಡಿ ಡಿ ಎಸ್ ಟು ದಿ ಡೊಮೈನ್ ಕಂಟ್ರೋಲರ್, ಸೊ ಐ ಥಿಂಕ್ ನೀವು ನೋಟಿಸ್ ಮಾಡಿರ್ತೀರಾ, ಈ ಥರ ವಿಂಡೋ ನಿಮಗೆ ಬಂತು. ಸೊ ಅಲ್ಲಿ ಈ ಮೂರು ಆಪ್ಷನ್ ನಿಮ್ಗೆ ಕಾಣ್ತಿತ್ತು. ಆ್ಯಡ್ ಎ ಡೊಮೈನ್ ಕಂಟ್ರೋಲರ್ ಟು ಎನ್ ಎಕ್ಸಿಸ್ಟಿಂಗ್ ಡೊಮೈನ್, ಆ್ಯಡ್ ಎ ನ್ಯೂ ಡೊಮೈನ್ ಟು ಎನ್ ಎಕ್ಸಿಸ್ಟಿಂಗ್ ಫಾರೆಸ್ಟ್, ಆರ್ ಆ್ಯಡ್ ಎ ನ್ಯೂ ಫಾರೆಸ್ಟ್ ಅಂತ ಈ ಥರ ಆಪ್ಷನ್ ಬಂತು. ಬಟ್ ಸ್ಟಿಲ್ ವಿ ಡಿಂಟ್ ಡಿಸ್ಕಸ್ಡ್ ವಾಟ್ ಈಸ್ ಫಾರೆಸ್ಟ್, ವಾಟ್ ಈಸ್ ಎಕ್ಸಿಸ್ಟಿಂಗ್ ಡೊಮೈನ್, ಇದ್ರ ಬಗ್ಗೆ ಡಿಸ್ಕಸ್ ಮಾಡಿಲ್ಲ. ಸೊ ಈ ವಿಡಿಯೋದಲ್ಲಿ ವಿಲ್ ಡಿಸ್ಕಸ್ what is tree, what is forest. Already we discussed what is domain, but I'll just re-explain. First to domain ಜೊತೆ start ಮಾಡೋಣ. Domain is nothing but so domain ಅಂದ್ರೆ it is a logical group of computers or resources or objects which shares the common ADDS database or common namespace. Andre it is a logical group of objects which shares common namespace or database. ಯಾವ ಡೇಟಾಬೇಸು? ADDS database. ಅದನ್ನ ಡೊಮೈನ್ ಅಂತ ಕರಿತೀವಿ. ಸೊ ಇಟ್ ಈಸ್ ನಾಟ್ ರೆಸ್ಟ್ರಿಕ್ಟೆಡ್ ಟು ಫಿಸಿಕಲ್ ಬೌಂಡ್ರಿ. ಎಕ್ಸಾಂಪಲು ನಿಮ್ಮ ಫ್ಯೂ ಸರ್ವರ್ಸು ಕಂಪ್ಯೂಟರ್ಸು ಬ್ಯಾಂಗ್ಳೂರಲ್ಲಿರ್ಬೋದು, ಅದರ್ ಫ್ಯೂ ಸರ್ವರ್ಸು ಮೈಸೂರಲ್ಲಿರ್ಬೋದು, ಇನ್ನದರ್ ಫ್ಯೂ ಸರ್ವರ್ಸು ಹೈದರಾಬಾದಲ್ಲಿರ್ಬೋದು, ಬಟ್ ಆಲ್ ಬಿಲಾಂಗ್ಸ್ ಟು ಸೇಮ್ ಡೊಮೈನ್, ಸೇಮ್ ಲಾಜಿಕಲ್ ಗ್ರೂಪ್. ಅದನ್ನು ಡೊಮೈನ್ ಅಂತ ಕರಿತೀವಿ. ಸೊ ದೇರ್ ಇಸ್ ನೋ ಡೌಟ್, ಕರೆಕ್ಟ್? ಸೊ ಲೆಟ್ಸ್ ಟೇಕ್ ಎನ್ ಎಕ್ಸಾಂಪಲ್. ನಿಮ್ಮ ಹತ್ರ ಒಂದು ಡೊಮೈನ್ ಇದೆ. ಸೊ ಇದು ನಿಮ್ಮ ಡೊಮೈನು. ಇಲ್ಲಿ ಎಲ್ಲ ಆಬ್ಜೆಕ್ಟ್ಸ್ ಇದೆ. ಎಕ್ಸಾಂಪಲ್ ಪುನೀತ್.in ಇಸ್ ಯುವರ್ ಡೊಮೈನ್. ಸೊ ಈ ಡೊಮೈನು, ದಿಸ್ ಇಸ್ ಅ ಲಾಜಿಕಲ್ ಗ್ರೂಪ್, ಮಲ್ಟಿಪಲ್ ಲೊಕೇಶನ್ಸ್ ಅಲ್ಲಿ ಇರ್ಬೋದು. ಫಿಸಿಕಲಿ ಇಟ್ ಮೈಟ್ ಬಿ ದೇರ್ ಇನ್ ದಿ ಮಲ್ಟಿಪಲ್ ಲೊಕೇಶನ್ಸ್. ಸೊ ಫಾರ್ ಬಿಸ್ನೆಸ್ ಪರ್ಪಸ್, ಸೊ you are creating a new like sub business under your roof. Example, now you are doing pharmaceutical manufacturing business. ಅದಕ್ಕೆ punith.in ಅಂತ ಇಟ್ಕೊಂಡ್ರಿ. So under the same like roof, you are started doing sales also. ಪ್ರೀವಿಯಸ್ಲಿ ನೀವು ಮ್ಯಾನುಫ್ಯಾಕ್ಚರ್ ಮಾತ್ರ ಮಾಡ್ತಾ ಇದ್ರಿ, ಈಗ ಸೇಲ್ಸು ಸ್ಟಾರ್ಟ್ ಮಾಡಿದ್ರಿ. ಅದಕ್ಕೆ ಏನು ಮಾಡಿದ್ರಿ, ಯು ಕ್ರಿಯೇಟೆಡ್ ಇನ್ಸ್ಟೆಡ್ ಆಫ್ ಅದೇ ಒಂದು ಸಬ್ರೇಟ್ ವೆಂಚರು, ಬಟ್ ಇಟ್ ಈಸ್ ಕಮಿಂಗ್ ಅಂಡರ್ ಸೇಮ್ ರೂಫ್. ಸೊ ಅದಕ್ಕೆ ಏನು ಮಾಡಿದ್ರಿ, ಯು ಕ್ರಿಯೇಟೆಡ್ ಎ ಸಪ್ರೇಟ್ ಡೊಮೈನ್ ಫಾರ್ ದಟ್, ವಿಚ್ ಸೇರ್ಸ್ ದಿ ಸೇಮ್ ರೂಟ್ ಡೊಮೈನ್. ಅಂದರೆ ಸೇಲ್ಸ್ ಡಾಟ್ ಪುನೀತ್ ಡಾಟ್ ಇನ್, ಇದು ಸಪ್ರೇಟ್ ಡೊಮೈನ್. ವಿ ಕಾಲ್ ದಿಸ್ ಆಸ್ ಎ ಚೈಲ್ಡ್ ಡೊಮೈನ್. ಇದು ಚೈಲ್ಡ್ ಡೊಮೈನ್ ಆಯಿತು ಅಂದರೆ ಫಾರ್ ಶೋರ್ ಇಟ್ ಇಸ್ ಅ ಪೇರೆಂಟ್ ಡೊಮೈನ್. ಸೊ ಮತ್ತೆ ಸೊ ನೀವು ಸೇಲ್ಸ್ನು ಸ್ಟಾರ್ಟ್ ಮಾಡಿದ್ರಿ, ದೆನ್ ಯು ಸ್ಟಾರ್ಟೆಡ್ ದಿ ಕನ್ಸಲ್ಟೇಷನ್ ಆಲ್ಸೋ. ನೀವು ಒಂದು ಕನ್ಸಲ್ಟೇಷನ್ ಏಜೆನ್ಸಿನೂ ಸ್ಟಾರ್ಟ್ ಮಾಡಿದ್ರಿ. ಎಕ್ಸಾಂಪಲ್ ಡಾಕ್ಟರ್ಸ್ ಡಾಟ್ ಪುನೀತ್ ಡಾಟ್ ಇನ್. ಇದು ದೇರ್ ಇಸ್ ಒನ್ ಮೋರ್ ಚೈಲ್ಡ್ ಡೊಮೈನ್. ಸೇಲ್ಸಲ್ಲಿ ಮತ್ತೆ ನೀವು ಸೊ ಆನ್ಲೈನ್ ಸ್ಟೋರ್ಸ್ನ ಬೇರೆ ಮಾಡಿದ್ರಿ. ಆನ್ಲೈನ್ ಸ್ಟೋರ್ಸ್ನ ಬೇರೆ ಮಾಡಿದ್ರಿ, ದೆನ್ ಆಫ್ಲೈನ್ ಬಿಸ್ನೆಸ್ನ ಬೇರೆ ಮಾಡಿದ್ರಿ. ಎಕ್ಸಾಂಪಲ್ ಆನ್ಲೈನ್ ಡಾಟ್ ಸೇಲ್ಸ್ ಡಾಟ್ ಪುನೀತ್ ಡಾಟ್ ಇನ್. ಇಲ್ಲಿ ಆಫ್ಲೈನ್ ಡಾಟ್ ಸೇಲ್ಸ್ ಡಾಟ್ ಪುನೀತ್ ಡಾಟ್ ಇನ್. ಇವು ಗ್ರ್ಯಾಂಡ್ ಚೈಲ್ಡ್ಸು. So but all are sharing the same root domain namespace. ಸೊ ಇದನ್ನ ಈ ರೀತಿ ಸಬ್ ಡೊಮೈನ್ ಏನಕ್ಕೋಸ್ಕರ ಈ ಥರ ಲೈಕ್ ಚೈಲ್ಡ್ ಡೊಮೈನು, ಗ್ರ್ಯಾಂಡ್ ಚೈಲ್ಡ್ ಡೊಮೈನು ಕ್ರಿಯೇಟ್ ಮಾಡ್ತಾರೆ ಅಂತ ಹೇಳಿದರೆ, ಸೊ ಟು ಲೈಕ್ ಟು ಡೂ ದಿ ಮೈಕ್ರೋ ಮ್ಯಾನೇಜ್ಮೆಂಟ್ ಮೀನ್ಸ್. ಸೊ ಈಗ ಎಕ್ಸಾಂಪಲ್, ಈಗ ಟಾಟಾದವ್ರದ್ದು ಎಷ್ಟೊಂದು ಕಂಪನೀಸ್ ಇದೆ.
ಓಕೆ, ಸೊ ಟಾಟಾ ಸ್ಟೀಲ್ ಇದೆ, ಟಾಟಾ ಕನ್ಸಲ್ಟೆನ್ಸಿ ಸರ್ವಿಸ್ ಇದೆ, ಟಾಟಾ ಪವರ್ ಇದೆ. ಸೊ ವೈ ದೇ ಆರ್ ನಾಟ್ ಕೀಪಿಂಗ್ ದ ಸೇಮ್ ನೇಮ್? ಸೊ ಅದೇ ಒಂದು ಸಪ್ರೇಟ್ ಎಂಟಿಟಿ, ಬಟ್ ಇಟ್ ಆಲ್ ಅಂಡರ್ ಸೇಮ್ ಟಾಟಾ ರೂಫ್. ಓಕೆ, ಅದೇ ರೀತಿ ಗೂಗಲ್ಲು. ಓಕೆ, ಗೂಗಲ್ ಇದೆ, ಗೂಗಲ್ ಮ್ಯಾಪ್ಸ್ ಇದೆ, ಗೂಗಲ್ ಮೇಲ್ ಇದೆ, ಬಟ್ ಆಲ್ ಕಮ್ಸ್ ಅಂಡರ್ ಗೂಗಲ್. ಸೊ ವಾಟ್ ಈಸ್ ದಿ ಓಕೆ ಬೆನಿಫಿಟ್ ಆಫ್ ಹ್ಯಾವಿಂಗ್, ಇದನ್ನ ನಾವು ಟ್ರೀ ಅಂತ ಕರಿತೀವಿ. ಇದನ್ನ ಟ್ರೀ ಅಂತ ಕರಿತೀವಿ. ಓಕೆ, ಸೊ ಲೈಕ್ ಐ ಹ್ಯಾವ್ ಒನ್ ಟ್ರೀ. Okay, so for that the puneet.in is the parent domain. Under that I have a child domain. So what is the benefit of having this tree structure? Why can't we create a separate, completed separate domain? So ಈ tree structure ಇರೋದ್ರಿಂದ ಏನಾಗುತ್ತೆ ಅಂತ ಹೇಳಿದ್ರೆ, it will create a bi-directional trust between these two domain. Bi-directional trust between this domain. It means what? Even though you have a Gmail account, using that Gmail account you can access the YouTube. Using that Gmail account you can access the Google Maps. Using that Gmail account you can access other services which comes under that Google. So it will create the bi-directional trust. Andre so puneet.com puneet.in employees offline ಅಲ್ಲಿ ಇರೋ ರಿಸೋರ್ಸ್ನ, ಪ್ರಿಂಟ್ರೋ ಯಾವುದೋ ಒಂದು ರಿಸೋರ್ಸನ್ನ ದೇ ಕ್ಯಾನ್ ಆಕ್ಸೆಸ್. ಆರ್ ಎಲ್ಸ್ ಈ ಆಫ್ಲೈನ್ sales.puneet.in ಅಲ್ಲಿ ವರ್ಕ್ ಮಾಡ್ತಾರೋ ಎಂಪ್ಲಾಯೀಸು, ದೇ ಕ್ಯಾನ್ ಆಕ್ಸೆಸ್ ದಿ ರಿಸೋರ್ಸ್ ವಿಚ್ ಈಸ್ ಅವೈಲಬಲ್ ಇನ್ doctors.puneet.in. ಸೊ ವೈ? ಬಿಕಾಸ್ ದೇ ಆಲ್ ಆರ್ ಶೇರಿಂಗ್ ದಿ ಸೇಮ್ ಟ್ರೀ. ಸೊ ದೇ ಆರ್ ಇನ್ ಸೇಮ್ ಟ್ರೀ ಅಂದರೆ ಗೊತ್ತಾಯ್ತಲ್ಲ. ಓಕೆ, ನೆಕ್ಸ್ಟು ಈ ಪುನೀತ್ ಡಾಟ್ ಅನ್ನೋ ಕಂಪನಿ, ಓಕೆ, ಸೊ ದೇ ಪರ್ಚೇಸ್ಡ್, ಓಕೆ, ದೇ ಅಕ್ವೈರ್ಡ್ ಒನ್ ಮೋರ್ ಕಂಪನಿ. ಓಕೆ, ದೇ ಆರ್ ಆಲ್ಸೋ ಇನ್ ಟು ಫಾರ್ಮಸ್ಯೂಟಿಕಲ್. ಸೊ ದಟ್ ಈಸ್ like basava.com. ಓಕೆ, ಸೊ ಈ basava.com ಅನ್ನೋ ಒಂದು ಕಂಪನಿನ ಅಕ್ವೈರ್ ಮಾಡ್ಕೊಳ್ತು. ಓಕೆ, ಸೊ ಇಟ್ ಈಸ್ ಅಂಡರ್ ಸೇಮ್ puneet.in, ಪುನೀತ್ ರೂಫ್ ಅಲ್ಲೇ ಇರೋದು. ಓಕೆ, ಸೊ ದೇ ಆಲ್ಸೋ ಹ್ಯಾವ್ ಎ ಚೈಲ್ಡ್. ಇದನ್ನ ಓಕೆ, ಸೊ ಬಿಟ್ವೀನ್ ಇದನ್ನ ವಿ ಕಾಲ್ ಇಟ್ ಆಸ್ ಎ ಫಾರೆಸ್ಟ್. ಇದನ್ನ ಫಾರೆಸ್ಟ್ ಅಂತ ಕರಿತೀವಿ. ವೈ ವಿ ಹ್ಯಾವ್ ಟು ಕಾಲ್ ಇಟ್ ಆಸ್ ಎ ಫಾರೆಸ್ಟ್? ಸೊ ಇಫ್ ಐ ಆಡ್ ದಿಸ್ basava.in, okay, and puneet.in, basava.com and puneet.in under the same forest, okay, it will create the bi-directional trust between these two. Bi-directional trust between these two means any employee who is working under basava.com can access the resource. ಅವನು basava.com ಅಲ್ಲಿ ವರ್ಕ್ ಮಾಡ್ತಾರೆ ಎಂಪ್ಲಾಯಿ, ಈ ಯಾವುದೇ ಡೊಮೈನಲ್ಲಿರೋ ರಿಸೋರ್ಸನ್ನು ಈ ಕ್ಯಾನ್ ಆಕ್ಸೆಸ್ ಇಟ್. ಓಕೆ, ಸೊ ಇಫ್ ಈಸ್ ಇನ್ ದಿ ಸೇಮ್ ಫಾರೆಸ್ಟ್. ಓಕೆ, ಸೊ ಅರ್ಥ ಆಯ್ತಲ್ಲ ಫಾರೆಸ್ಟ್ ಅಂದರೆ? ನೀವು ಕೇಳ್ಬೋದು, ಓಕೆ, ಐ ಹ್ಯಾವ್ ಎ ಓನ್ಲಿ ಒನ್ ಫಾರೆಸ್ಟ್, ಓನ್ಲಿ ಒನ್ ಡೊಮೈನ್ ಅಂತ ಇದೆ ಅಂತ ಅಂದ್ಕೊಳ್ಳಿ. ಓಕೆ, ಸೊ ಓನ್ಲಿ ಒನ್ ಡೊಮೈನ್ ಇದೆ. ಓಕೆ, ಯಾವುದೋ puneet.in. ಓಕೆ, ನೀವು ಕೇಳ್ಬೋದು ಎಷ್ಟು ಡೊಮೈನ್ ಇದೆ, ಎಷ್ಟು ಟ್ರೀ ಇದೆ, ಎಷ್ಟು ಫಾರೆಸ್ಟ್ ಇದೆ ಅಂತ. ಒಂದು ಡೊಮೈನು, ಓಕೆ, ಒಂದು ಟ್ರೀ, ಒಂದು ಫಾರೆಸ್ಟ್. ಅಂದರೆ even though if I have single domain, it considered as forest. Okay, even though you have single domain, it is considered as a tree. Okay, now if I add a child domain to this, okay, like bangalore.puneet.in, ಈಗ ಎರಡು ಡೊಮೈನ್ ಆಗುತ್ತೆ, ಒಂದೇ ಟ್ರೀ, ಒಂದು ಫಾರೆಸ್ಟ್. Okay, so again there is one more child added here. Okay, so like sales.puneet.in, again 3 domains ಆಗುತ್ತೆ, ಒಂದೇ ಟ್ರೀ, one forest. Okay, so later your company acquired one more, basava.com. Okay, so ಇದು again, okay, so ಈಗ 4 ಡೊಮೈನ್ ಆಗುತ್ತೆ, 4 ಡೊಮೈನು, 2 ಟ್ರೀ, ಒಂದು ಫಾರೆಸ್ಟ್. ಬಿಕಾಸ್ ದಿಸ್ ಇಸ್ ಸಪ್ರೇಟ್ ಟ್ರೀ, ದಿಸ್ ಇಸ್ ಸಪ್ರೇಟ್ ಟ್ರೀ. ಇದಕ್ಕೊಂದು ಚೈಲ್ಡ್ ಆ್ಯಡ್ ಆಯಿತು. ಓಕೆ, ನಾವು 5 ಡೊಮೈನ್ಸ್, ಸೇಮ್ 2 ಟ್ರೀ, 1 ಫಾರೆಸ್ಟ್. ಅರ್ಥ ಆಯ್ತಲ್ಲ? ಸೊ ಏನು ಇದರಿಂದ ಅಡ್ವಾಂಟೇಜು ಫಾರೆಸ್ಟಿಂದ ಮತ್ತು ಏನು ಡೊಮೈನಿಂದ, ಟ್ರೀಯಿಂದ? ಯಾಕೆ, ಆಸ್ ಐ ಟೋಲ್ಡ್, ಮ್ಯೂಚುವಲ್ ಟ್ರಸ್ಟ್, ಬೈ ಡೈರೆಕ್ಷನಲ್ ಟ್ರಸ್ಟ್ ಬಿಟ್ವೀನ್ ಈಚ್ ಅದರ್.
ಆಲ್ಸೋ ಇಲ್ಲಿರೋ ಎಂಪ್ಲಾಯೀಸು ಇಲ್ಲಿರೋ ಯಾವುದೇ ರಿಸೋರ್ಸ್ನ ಆಕ್ಸೆಸ್ ಮಾಡ್ಬೋದು, ಇಲ್ಲಿರೋ ಎಂಪ್ಲಾಯೀಸು ಇಲ್ಲಿರೋ ಯಾವುದೇ ರಿಸೋರ್ಸ್ನ ಆಕ್ಸೆಸ್ ಮಾಡ್ಬೋದು. ಹೇಗೆ ಆಕ್ಸೆಸ್ ಮಾಡ್ತಾರೆ ಇಫ್ ದೇ ಡೋಂಟ್ ಹ್ಯಾವ್, ಓಕೆ, ಸೊ ಅವ್ರಿಗೆ ಗೊತ್ತಿಲ್ಲ ಅಂತ ಹೇಳಿದರೆ, ಓಕೆ, ಸೊ ಫಾರ್ ದಟ್, ಸೊ ದೇ ಹ್ಯಾವ್ ಎ ಕಾನ್ಸೆಪ್ಟ್ ಕಾಲ್ಡ್ ಗ್ಲೋಬಲ್ ಕ್ಯಾಟಲಾಗ್. ಓಕೆ, ಲೆಟ್ ಮಿ ಗೋ ಬ್ಯಾಕ್. ಓಕೆ, ಸೊ ನಿಮ್ಗೆ ಗೊತ್ತಾಯ್ತಲ್ಲ. ಅಂಡ್ ಆಲ್ಸೋ ಐ ಫರ್ಗಟ್ ಟು ಟೆಲ್ ಯು. ಓಕೆ, ಸೊ ವಾಟ್ ಈಸ್ ದಿ ಒನ್ ಮೋರ್ ಬೆನಿಫಿಟ್ ಆಫ್ ಹ್ಯಾವಿಂಗ್, ಓಕೆ, ದ ಫಸ್ಟ್ ಒನ್ನು ಟ್ರಸ್ಟು, ಸೆಕೆಂಡ್ ಒನ್ನು ಸ್ಕೀಮಾ ಅಂದ್ರೆ ಏನು, ಐ ವಿಲ್ ಎಕ್ಸ್ಪ್ಲೈನ್. ಇಟ್ ಇಸ್ ಒನ್ ಆಫ್ ದಿ ರೋಲ್ ಇನ್ FSMO. ಓಕೆ, ಸೊ ಸ್ಕೀಮಾ ಅಂತ ಹೇಳಿದ್ರೆ ಆಕ್ಟಿವ್ ಡೈರೆಕ್ಟರಿ ಡೇಟಾಬೇಸ್ ಸ್ಟ್ರಕ್ಚರು. ಓಕೆ, ಏನೇನು ಕಾಂಪೋನೆಂಟ್ಸ್ ಆಕ್ಟಿವ್ ಡೈರೆಕ್ಟರಿ ಡೇಟಾಬೇಸಲ್ಲಿ ಇರಬೇಕು. ಸೊ ಎಲ್ಲ ಮೀನ್ಸ್ ಅಂಡರ್ ದಿ ಸೇಮ್ ಫಾರೆಸ್ಟ್ ಆಲ್ ದಿ ಡೊಮೈನ್ಸ್ ವಿಲ್ ಶೇರ್ ಸೇಮ್ ಸ್ಕೀಮಾ. ಓಕೆ, ಏನೇನು ಇನ್ಫಾರ್ಮೇಷನ್ ಯಾವ್ಯಾವ ಥರ ಇರಬೇಕು ಆಕ್ಟಿವ್ ಡೈರೆಕ್ಟರಿ ಇದನ್ನು ಡಿಫೈನ್ ಮಾಡುತ್ತೆ ಸ್ಕೀಮಾ. ಸೊ ದೆ ವಿಲ್ ಶೇರ್ ದಿ ಸೇಮ್ ಸ್ಕೀಮಾ. ಓಕೆ, ಸೊ ದಟ್ ಈಸ್ ದಿ ಸೆಕೆಂಡ್ ಅಡ್ವಾಂಟೇಜ್ ಆಫ್ ಹ್ಯಾವಿಂಗ್ ದಟ್. ಥರ್ಡ್ ಒನ್, ಈಗ ಹೆಂಗೆ ಈ ಡೊಮೈನಲ್ಲಿರೋ ಎಕ್ಸಾಂಪಲ್ಲು ಯಾವುದೋ ಒಂದು sales.punit.in ಇನ್ನಲ್ಲಿರೋ ಡೊಮೈನ್ ಯೂಸರ್ಸು ಹೆಂಗೆ baswa.com ರಿಸೋರ್ಸ್ನ ಹೆಂಗೆ ಐಡೆಂಟಿಫೈ ಮಾಡ್ತಾರೆ ಅಂತ ಹೇಳಿದ್ರೆ, ಫಾರ್ ದಾಟ್, ಸೊ ದೇರ್ ಇಸ್ ಅ ಒನ್ ಮೋರ್ ಕಾಂಪೋನೆಂಟ್ ಕಾಲ್ಡ್ ಗ್ಲೋಬಲ್ ಕ್ಯಾಟ್ಲಾಗ್. ಓಕೆ, ಗ್ಲೋಬಲ್ ಕ್ಯಾಟ್ಲಾಗ್ ಇಸ್ ನಥಿಂಗ್ ಬಟ್ ಇಂಡೆಕ್ಸ್. ಓಕೆ, ನನ್ನ ಹತ್ರ ಒಂದು ಬುಕ್ ಇದೆ. ಓಕೆ, ಸೊ ಈ ಬುಕ್ಕಲ್ಲಿ ಏನೇನಿದೆ ಅಂತ ನಾನು, ಓಕೆ, ಏನೇನಿದೆ ಅಂತ ಎಲ್ಲಿ ನೋಡ್ತೀನಿ, ಆ ಬುಕ್ ಇಂಡೆಕ್ಸಲ್ಲಿ ನೋಡ್ತೀನಿ. ಸೊ ಬುಕ್ ಇಂಡೆಕ್ಸ್ ವಿಲ್ ನಾಟ್ ಗಿವ್ ದಿ ಕಂಪ್ಲೀಟ್ ಇನ್ಫಾರ್ಮೇಷನ್, ಇಟ್ ವಿಲ್ ಜಸ್ಟ್ ಗಿವ್ ದಿ ಹೆಡಿಂಗ್. ಅದೇ ರೀತಿ, ಓಕೆ, ಸೊ ಇಲ್ಲಿ ಯಾವುದೋ ಒಂದು ಇದರಲ್ಲಿ ಪ್ರಿಂಟ್ರೋ ಸ್ಟೋರೇಜೋ ಸರ್ವಿಸೋ ಏನೋ ರನ್ ಆಗ್ತಾ ಇದೆ, ನಾನು ಆಕ್ಸೆಸ್ ಮಾಡಬೇಕು. ವೇರ್ ಎಕ್ಸಾಕ್ಟ್ಲಿ ಇಟ್ ಈಸ್, ಹೌ ಐ ವಿಲ್ ಸರ್ಚ್, ಐ ಟೇಕ್ ದಿ ಹೆಲ್ಪ್ ಆಫ್ ದಿಸ್ ಗ್ಲೋಬಲ್ ಕ್ಯಾಟ್ಲಾಗ್. ಸೊ ದ ಗ್ಲೋಬಲ್ ಕ್ಯಾಟ್ಲಾಗ್ ವಿಲ್ ಗಿವ್ ಯು ದಿ ಇನ್ಫಾರ್ಮೇಷನ್ ವೇರ್ ಇಟ್ ಈಸ್, ವಾಟ್ ಇಟ್ ಈಸ್. ಓಕೆ, ಸಾರಿ, ವಾಟ್ ಎಕ್ಸಾಕ್ಟ್ಲಿ ದ IP ಅದೆಲ್ಲ ಕೊಡಲ್ಲ, ಎಲ್ಲಿದೆ ಅಂತ ಹೇಳುತ್ತೆ ಗ್ಲೋಬಲ್ ಕ್ಯಾಟ್ಲಾಗ್. ಓಕೆ, ಇಟ್ ಈಸ್ ಜಸ್ಟ್ ಲೈಕ್ ಇಂಡೆಕ್ಸ್. ಪ್ರತಿ ಡೊಮೈನಿಗೂ ವಿ ಹ್ಯಾವ್ ಒನ್ ಗ್ಲೋಬಲ್ ಕ್ಯಾಟ್ಲಾಗ್. ಓಕೆ, ಸೊ ಪ್ರತಿ ಡೊಮೈನಿಗೂ ವಿ ಹ್ಯಾವ್ ಎ ಗ್ಲೋಬಲ್ ಕ್ಯಾಟ್ಲಾಗ್. ಓಕೆ, ಆಲ್ವೇಸ್ ಒನ್ ಪರ್ ಡೊಮೈನ್. ಸೊ ಇಂಡೆಕ್ಸ್ ಆಫ್ ಎವ್ರಿ ಆಬ್ಜೆಕ್ಟ್ ಇನ್ ದಿ ಫಾರೆಸ್ಟ್. ಓಕೆ, ಸೊ ದಟ್ ಈಸ್ ವಾಟ್ ಗ್ಲೋಬಲ್ ಕ್ಯಾಟಲಾಗ್. ನಿಮ್ಗೆ ಗೊತ್ತಾಯ್ತಲ್ಲ ಡೊಮೈನ್ ಅಂದರೆ ಏನು, ಟ್ರೀ ಅಂದರೆ ಏನು, ಫಾರೆಸ್ಟ್ ಅಂದರೆ ಏನು. ಓಕೆ, ಈಗ ಇಲ್ಲಿ ನಾವು ಫಸ್ಟ್ ಟೈಮು ಒಂದು ಡೊಮೈನನ್ನು ಕ್ರಿಯೇಟ್ ಮಾಡ್ತಾ ಇದ್ದೀವಿ ಅಂತ ಹೇಳಿದ್ರೆ, ಆಲ್ವೇಸ್ ಯು ನೀಡ್ ಟು ಗೋ ವಿತ್ ನ್ಯೂ ಫಾರೆಸ್ಟ್, ಆ್ಯಡ್ ಎ ನ್ಯೂ ಫಾರೆಸ್ಟ್. ಓಕೆ, ಆಲ್ರೆಡಿ ನೀವು ಒಂದು ಡೊಮೈನ್ನ ಕ್ರಿಯೇಟ್ ಮಾಡ್ತಾ ಇದ್ದೀರಾ. ಓಕೆ, ಆ ಡೊಮೈನಿಗೆ ಅಡಿಷ್ನಲ್ ಡೊಮೈನ್ ಕಂಟ್ರೋಲರ್ನ ಆ್ಯಡ್ ಮಾಡ್ತಾ ಇದ್ದೀರಾ. ಅಡಿಷ್ನಲ್ ಡೊಮೈನ್ ಕಂಟ್ರೋಲರ್, ಓಕೆ, ಫಾರ್ ಲೋಡ್ ಬ್ಯಾಲೆನ್ಸಿಂಗ್, ಇಟ್ ಈಸ್ ನಾಟ್ ಎ ಚೈಲ್ಡ್. ಅಡಿಷ್ನಲ್ ಡೊಮೈನ್ ಕಂಟ್ರೋಲರ್, ಆಗ ಆ್ಯಡ್ ಎ ನ್ಯೂ ಡೊಮೈನ್ to the, okay, add a new domain controller to the existing domain. ಇದನ್ನ ಚೂಸ್ ಮಾಡಬೇಕು. ಓಕೆ, ಫಸ್ಟ್ ಆಪ್ಷನ್ನ ಚೂಸ್ ಮಾಡಬೇಕು. ನಿಮ್ಮ ಹತ್ರ PDC ಇದೆ, PDCಗೊಂದು ADC ಆ್ಯಡ್ ಮಾಡ್ತಾ ಇದ್ದೀರಾ, ಅಡಿಷನಲ್ ಡೊಮೈನ್ ಕಂಟ್ರೋಲರ್. ಓಕೆ, ಫಾರ್ ರಿಡಂಡೆನ್ಸಿ ಆ್ಯಂಡ್ ಲೋಡ್ ಬ್ಯಾಲೆನ್ಸಿಂಗ್ ಪರ್ಪಸ್. ದಟ್ ಟೈಮ್ ಯು ನೀಡ್ ಟು ಗೋ ವಿತ್ ದಿಸ್. ನಿಮ್ಮ ಹತ್ರ PDC ಇದೆ, ಯು ನೀಡ್ ಟು ಕ್ರಿಯೇಟ್ ಎ ಚೈಲ್ಡ್, ದೆನ್ ಯು ನೀಡ್ ಟು ಗೋ ವಿತ್ ಆ್ಯಡ್ ಎ ನ್ಯೂ ಡೊಮೈನ್ ಕಂಟ್ರೋಲರ್ ಡೊಮೈನ್ ಟು ದಿ ಎಕ್ಸಿಸ್ಟಿಂಗ್ ಫಾರೆಸ್ಟಿಗೆ ಹೋಗಬೇಕು. ಅರ್ಥ ಆಯ್ತಲ್ವ? ಇದ್ರ ಬಗ್ಗೆ ಎಲ್ಲ ಡೀಟಾಗಿ ಡಿಸ್ಕಸ್ ಮಾಡೋಣ ಅಪ್ಕಮಿಂಗ್ ವಿಡಿಯೋದಲ್ಲಿ. ಸೊ ಐ ಹೋಪ್ ಈ ವಿಡಿಯೋ ನಿಮಗೆ ಯೂಸ್ಫುಲ್ ಆಯಿತು ಅಂತ ತಿಳ್ಕೊಳ್ತೀನಿ. ಯೂಸ್ಫುಲ್ ಆಗಿದ್ರೆ ಯಾರಿಗೆ ಅವಶ್ಯಕತೆ ಇರುತ್ತೋ ಅವರಿಗೆ ಶೇರ್ ಮಾಡಿ. ಎಲ್ರಿಗೂ ಒಳ್ಳೆಯದಾಗಲಿ. ಧನ್ಯವಾದ.